ರಾಷ್ಟ್ರಗಳಲ್ಲಿ ಯುದ್ಧದ ತೀವ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ದೇಶದಲ್ಲಿ ಗ್ಯಾಸ್ ಅಭಾವ ಹೆಚ್ಚಾಗ್ತಾ ಇದೆ. ಆದರೆ ಕೋರಮಂಗಲದಲ್ಲಿ ಕಸದಿಂದ ಬಯೋ ಗ್ಯಾಸ್ ಉತ್ಪತ್ತಿ ಮಾಡ್ತಾ ಇದ್ದು ಹೋಟೆಲ್ಗಳಿಗೆ ಸಹಕಾರಿಯಾಗಿದೆ. ಬೆಂಗಳೂರಿನಲ್ಲಿ ಬಯೋಗ್ಯಾಸ್ ಘಟಕ ವಿಸ್ತರಣೆ 8 ಟನ್ ಜೊತೆಗೆ ಮತ್ತೆ 5 ಟನ್ ಹೆಚ್ಚುವರಿ ಘಟಕ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಭಾರತದಲ್ಲಿ ದೊಡ್ಡ ಪರಿಣಾಮವೇ ಬೀರ್ತಾ ಇದೆ. 75% ಬೇರೆ ದೇಶಗಳಿಂದ ಕಚ್ಚಾ ತೈಲ ಮತ್ತು ಅನಿಲ ಖರೀದಿ ಮಾಡಿರೋದ್ರಿಂದ ಗ್ಯಾಸ್ ಅಭಾವ ಸೃಷ್ಟಿಯಾಗಿದೆ. ಯುದ್ಧ ನಡೀತಾ ಇರೋದ್ರಿಂದ ಗ್ಯಾಸ್ ಸರಬರಾಜು ಆಗದೆ ಸಂಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇಂತಹ ಪರಿಸ್ಥಿತಿ ಎದುರಿಸೋಕೆ ಕಸದಿಂದ ಬಯೋಗ್ಯಾಸ್ ತಯಾರಿಸಲಾಗ್ತಿದೆ. ಪ್ರತಿನಿತ್ಯ ಮನೆಗಳಲ್ಲಿ ಟನ್ ಗಟ್ಟಲೆ ಹಸಿ ಕಸ ಉತ್ಪತ್ತಿಯಾಗುತ್ತೆ. ಉತ್ಪತ್ತಿಯಾಗುವ ಹಸಿ ಕಸವನ್ನ ಡಂಪಿಂಗ್ ಯಾರ್ಡ್ಗೆ ತೆಗೆದುಕೊಂಡು ಹೋಗುವ ಬದಲು ಕಸದಿಂದ ರಸ ಎನ್ನುವಂತೆ ಬಯೋಗ್ಯಾಸ್ ತಯಾರಿಸಲಾಗ್ತಿದೆ. ಪ್ರತಿನಿತ್ಯ 8 ಟನ್ ಹಸಿ ಕಸವನ್ನ ಕೋರಮಂಗಲ ಸುತ್ತಮುತ್ತಲ ಭಾಗದಿಂದ ಸಂಗ್ರಹ ಮಾಡಿ ಬಯೋಗ್ಯಾಸ್ ಮಾಡಲಾಗ್ತಿದೆ. ಇವತ್ತಿನಿಂದ ಹೆಚ್ಚುವರಿಯಾಗಿ 5 ಟನ್ ಹೆಚ್ಚುವರಿ ಘಟಕ ಉದ್ಘಾಟನೆ ಮಾಡಿದ್ದು ಇದೀಗ 13 ಟನ್ ಕಸದಿಂದ ಬಯೋಗ್ಯಾಸ್ ಉತ್ಪತ್ತಿ ಮಾಡಲಾಗುತ್ತೆ. ಫಸ್ಟು 8 ಮೆಟ್ರಿಕ್ ಟನ್ನು 2018ರಲ್ಲಿ ನಾವು ಪ್ರಾರಂಭ ಮಾಡಿದ್ದು. ಬೆಂಗಳೂರಲ್ಲಿ ಯಾರೂ ಮಾಡೇ ಇರಲಿಲ್ಲ. ಆಗ 4 ಕೋಟಿ ಖರ್ಚಾಗಿತ್ತು. ಅವರೇ ಕಾರ್ಬನ್ ಮಾಸ್ಟರ್ಸೇ ಖರ್ಚು ಮಾಡಿದ್ರು. ಮತ್ತು ಒಂದು 5 ಟನ್ಗೆ BBMPಯವರು ನಮಗೆ ಅವ್ರಿಗೆ 2,40,00,000 ಹಣ ಕೂಡ ಕೊಟ್ಟರು. ಮತ್ತು ಇದಾದ ಮೇಲೆ ಒಂದು 2-3 ಕಡೆ 50 ಟನ್ನಷ್ಟು ಇದೇ ಥರ ಗ್ಯಾಸು ಉತ್ಪತ್ತಿ ಮಾಡುವಂಥ ಕೇಂದ್ರಗಳನ್ನು ಮಹಾನಗರ ಪಾಲಿಕೆಯವರು ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಮೇಲೆ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಯೋಗ್ಯಾಸ್ ಲಾಭವನ್ನ ಹತ್ತಿರದ ಹೋಟೆಲ್ಗಳು ಪಡ್ಕೊಳ್ತಿದೆ. ಇದೇ ರೀತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಬಯೋಗ್ಯಾಸ್ ಉತ್ಪಾದನಾ ಘಟಕ ಶುರು ಮಾಡಿದ್ರೆ ಗ್ಯಾಸ್ ಸಮಸ್ಯೆ ಜೊತೆಗೆ ಕಸದ ಸಮಸ್ಯೆಗೂ ಮುಕ್ತಿ ಸಿಗಲಿದೆ. ಗ್ಯಾಸು ಆಗುತ್ತೆ. ಆಮೇಲೆ ಡಂಪಿಂಗ್ ಯಾರ್ಡ್ ಏನು ಕಸ ಹೋಗ್ತಾ ಇದೆ ಅರ್ಧದಷ್ಟು ಕಮ್ಮಿ ಆಗುತ್ತೆ ವೆಟ್ ವೇಸ್ಟು. ರಾಜ್ಯ ಸರ್ಕಾರ DK ಶಿವಕುಮಾರ್ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕನಿಷ್ಠ ಒಂದು ಅಸೆಂಬ್ಲಿ ಕ್ಷೇತ್ರಕ್ಕೆ ಒಂದು 2-3 ಈ ಥರದ್ದು ಮಾಡಿದ್ರೆ ಗ್ಯಾಸು ನಮಗೆ ಸಿಗುತ್ತೆ. ಪ್ಲಸ್ ಕಸ ಉತ್ಪಾದನೆ ಮಾಡಿ ಅದನ್ನು ಡಂಪಿಂಗ್ ಯಾರ್ಡ್ ಹಾಕೋ ಬದಲು ಇದಕ್ಕೆ ಬಳಸ್ಕೋಬೋದು. ಕಸದಿಂದ ಬಯೋಗ್ಯಾಸ್ ಉತ್ಪತ್ತಿ ಮಾಡುತ್ತಿರುವುದಕ್ಕೆ ಕೋರಮಂಗಲದ ನಿವಾಸಿಗಳು ಕೂಡ ಕೈ ಜೋಡಿಸಿದ್ದಾರೆ. ತಮ್ಮ ಮನೆಯಲ್ಲಿ ಕಸ ವಿಂಗಡಣೆ ಮಾಡಿ ಪೌರ ಕಾರ್ಮಿಕರಿಗೆ ನೀಡುತ್ತಿದ್ದು ಮುಂದಿನ ದಿನಗಳಲ್ಲಿ ಬಯೋಗ್ಯಾಸ್ ಮನೆಗಳಿಗೂ ಸರಬರಾಜಾದ್ರೆ ಸಹಾಯ ಆಗಲಿದೆ ಅಂತಿದ್ದಾರೆ. ಕೋರಮಂಗಲನಲ್ಲಿ ಎಷ್ಟೋ ಇದೆ ವೆಟ್ ವೇಸ್ಟ್. ಸೊ ಅದನ್ನೇ ನಾವು ಯೂಸ್ ಮಾಡಿಕೊಂಡು ಬಯೋಗ್ಯಾಸ್ ಮಾಡಿದ್ದು ನಾವು 8-10 ವರ್ಷದ ಹಿಂದೆನೇ ಸ್ಟಾರ್ಟ್ ಮಾಡಿದ್ದು. ಇವಾಗ ನೋಡಿದರೆ ವಾರಿಂದ ಇದರಿಂದ ಇದು ಎಷ್ಟು ಯೂಸ್ ಆಗ್ತಾ ಇದೆ ಅಂದರೆ ನಮ್ಗೆ ಅದನ್ನು ಯೋಚನೆ ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಏರಿಯಾದು ಕಸ ಹಸಿ ಕಸ ಅಲ್ಲೇ ಬಯೋಗ್ಯಾಸ್ ಉತ್ಪತ್ತಿಯಾಗಿ ಅಲ್ಲೇ ಯೂಸ್ ಮಾಡೋದಂಗೆ ಸರ್ಕ್ಯುಲರ್ ಎಕಾನಮಿ ನಾವು ಮಾಡಬೇಕು ವೆಟ್ ವೇಸ್ಟಿಂದ. ಇದು ಅಷ್ಟು ಸುಲಭ ಅಂತ ನಾವಿಲ್ಲಿ ತೋರಿಸಿದ್ದೀವಿ. ಒಟ್ಟಾರೆ ಕಸದಿಂದ ರಸ ಎಂಬ ಮಾತಿನಂತೆ ಕಸದಿಂದ ಬಯೋಗ್ಯಾಸ್ ತಯಾರಿಕೆ ಪ್ರಮಾಣ ಏರಿಕೆ ಮಾಡಿದ್ದು ಉತ್ತಮ ನಿರ್ಧಾರ. ಎಲ್ಲಾ ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಬಯೋಗ್ಯಾಸ್ ತಯಾರಾದರೆ ಸಹಕಾರಿ ಆಗಲಿದೆ. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.